ಕರ್ನಾಟಕದ ಒಂದು ಸುಂದರ ಹಳ್ಳಿಯಲ್ಲಿ ರಂಗಪ್ಪ ಎಂಬ ರೈತ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ. ಅವನ ಹೆಂಡತಿ ಲಕ್ಷ್ಮಮ್ಮ ತುಂಬಾ ಕಷ್ಟಪಟ್ಟು ಮನೆ ನೋಡ್ಕೊಳ್ಳುವ ಒಳ್ಳೆಯ ಮಹಿಳೆ. ಅವರಿಗೆ 3 ಮಕ್ಕಳಿದ್ದರು: ಶಂಕರ್, ಮಂಜುನಾಥ್ ಮತ್ತು ರವಿ. ರಂಗಪ್ಪನ ಕುಟುಂಬ ಹಳ್ಳಿಯಲ್ಲಿ ಒಳ್ಳೆಯ ಹೆಸರು ಪಡೆದಿತ್ತು. ಅವರಿಗೆ ಸಾಕಷ್ಟು ಜಮೀನು ಇರಲಿಲ್ಲ. ಆದರೆ ದುಡಿಮೆ, ಪ್ರಾಮಾಣಿಕತೆ ಮತ್ತು ಒಳ್ಳೆಯತನದಿಂದ ಎಲ್ಲರ ಗೌರವ ಗಳಿಸಿದ್ರು. ಆದ್ರೆ ಆ ಮನೆಯಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು. 3 ಮಕ್ಕಳು ಯಾವಾಗ್ಲೂ ಜಗಳ ಮಾಡ್ತಿದ್ರು. ಹೊಲದಲ್ಲಿ ಕೆಲಸ ಮಾಡುವಾಗ ಜಗಳ, ಮನೆಯಲ್ಲಿ ಊಟ ಮಾಡುವಾಗ ಜಗಳ, ಹಬ್ಬದ ಸಮಯದಲ್ಲಿ ಜಗಳ, ಸಣ್ಣ ವಿಷಯಕ್ಕೂ ದೊಡ್ಡದಾಗಿ ಮಾತನಾಡುತ್ತಿದ್ದರು. ಒಂದು ದಿನ ಬೆಳಿಗ್ಗೆ ಹೊಲಕ್ಕೆ ಹೋಗುವ ಸಮಯದಲ್ಲಿ ಜಗಳ ಆರಂಭವಾಯಿತು. ನಾನು ದೊಡ್ಡವನಾಗಿದ್ದೇನೆ. ಅಪ್ಪನ ನಂತರ ಹೊಲದ ಜವಾಬ್ದಾರಿ ನನ್ನದು. ಅದಕ್ಕೇನು, ನಾನು ಅಷ್ಟೇ ದುಡಿಮೆ ಮಾಡ್ತೆ. ನೀವು ಇಬ್ಬರು ಯಾವಾಗ್ಲೂ ನಿಮ್ಮ ಬಗ್ಗೆ ಮಾತ್ರ ಯೋಚಿಸ್ತೀರಿ. ಮಾತು ಮಾತಿಗೆ ಬೆಳೆದು ಜಗಳ ದೊಡ್ಡದಾಯಿತು. ಅದನ್ನು ನೋಡಿದ ರಂಗಪ್ಪನಿಗೆ ತುಂಬಾ ಬೇಸರವಾಯಿತು. ಮಕ್ಕಳೇ, ನೀವು ಹೀಗೆ ಜಗಳ ಮಾಡುತ್ತಿದ್ದರೆ ನಮ್ಮ ಕುಟುಂಬದ ಭವಿಷ್ಯ ಏನಾಗುತ್ತದೆ? ಆದ್ರೆ ಮಕ್ಕಳು ಯಾರ ಮಾತನ್ನೂ ಕೇಳಲಿಲ್ಲ. ದಿನಗಳು ಕಳೆಯತೊಡಗಿದವು. 1 ವರ್ಷ ಮಳೆ ಕಡಿಮೆಯಾಯಿತು. ಬೆಳೆ ಸರಿಯಾಗಿ ಬರಲಿಲ್ಲ. ಮನೆಯ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟಕ್ಕೆ ಸಿಲುಕಿತು. ಒಂದು ದಿನ ಲಕ್ಷ್ಮಮ್ಮ ತನ್ನ ಗಂಡನೊಂದಿಗೆ ಮಾತನಾಡಿದಳು. ನಮ್ಮ ಮಕ್ಕಳಿಗೆ ಏಕತೆಯ ಮಹತ್ವ ತಿಳಿಸಬೇಕು. ಇಲ್ಲದಿದ್ದರೆ ಮುಂದೆ ದೊಡ್ಡ ಸಮಸ್ಯೆ ಬರುತ್ತದೆ. ನಾನು ಅದನ್ನೇ ಯೋಚಿಸ್ತಿದ್ದರೆ. ಆ ದಿನದಿಂದ ರಂಗಪ್ಪ ಮಕ್ಕಳನ್ನು ಗಮನಿಸಲು ಆರಂಭಿಸಿದ. ಒಂದು ಸಂಜೆ 3 ಮಕ್ಕಳು ಮನೆಗೆ ಬಂದರು. ರಂಗಪ್ಪ ಅವರ ಮುಂದೆ ಒಂದು ದೊಡ್ಡ ಕಡ್ಡಿಗಳ ಕಟ್ಟನ್ನು ಇಟ್ಟನು. ಇದನ್ನು ಯಾರು ಮುರಿಯಬಹುದು? ಇದು ಸುಲಭ. ಅವನು ಎಷ್ಟೇ ಪ್ರಯತ್ನಿಸಿದರೂ ಮುರಿಯಲಿಲ್ಲ. ನಾನು ನೋಡುತ್ತೇನೆ. ಅವನಿಗೂ ಸಾಧ್ಯವಾಗಲಿಲ್ಲ. ನನಗೆ ಕೊಡಿ. ಅವನಿಗೂ ಆಗಲಿಲ್ಲ. ನಂತರ ರಂಗಪ್ಪ ಕಟ್ಟಿಗರನ್ನು ಬೇರ್ಪಡಿಸಿದನು. ಈಗ ಒಂದೊಂದು ಕಡ್ಡಿಯನ್ನು ಮುರಿಯಿರಿ. 3 ಕ್ಷಣಾರ್ಧದಲ್ಲಿ ಮುರಿದರು. ಅಪ್ಪಾ, ಇದು ತುಂಬಾ ಸುಲಭ. ಇದೇ ನಿಮ್ಮ ಜೀವನದ ಪಾಠ. ಒಟ್ಟಾಗಿ ಇದ್ದರೆ ಯಾರೂ ನಿಮ್ಮನ್ನು ಸೋಲಿಸಲಾರರು. ಬೇರ್ಪಟ್ಟರೆ ಎಲ್ಲರೂ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತಾರೆ. ಮಕ್ಕಳು ತಲೆ ತಗ್ಗಿಸಿದರು. ಕೆಲವು ದಿನಗಳ ನಂತರ ಹಳ್ಳಿಗೆ ಒಬ್ಬ ವ್ಯಾಪಾರಿ ಬಂದನು. ಅವನು ರೈತರಿಗೆ ಮೋಸ ಮಾಡಿ ಹಣ ಸಂಪಾದಿಸುತ್ತಿದ್ದ. ರಂಗಪ್ಪನ ಮಕ್ಕಳು ಪ್ರತ್ಯೇಕವಾಗಿ ಅವನೊಂದಿಗೆ ವ್ಯವಹಾರ ಮಾಡಲು ಹೋದರು. ವ್ಯಾಪಾರಿ ಅವರಿಗೆ ಬೇರೆ ಬೇರೆ ಮಾತು ಹೇಳಿದ. ನೀನೇ ಹೆಚ್ಚು ದುಡಿಯುತ್ತೀಯ, ನಿನಗೆ ವಿಶೇಷ ಲಾಭ ಕೊಡುತ್ತೇನೆ. ಅದೇ ಮಾತನ್ನು 3 ಹೇಳಿದ. 3 ತಮ್ಮ ತಮ್ಮ ನಿರ್ಧಾರ ತೆಗೆದುಕೊಂಡರು. ಕೊನೆಯಲ್ಲಿ ಎಲ್ಲರೂ ಮೋಸ ಹೋಗಿ ಹಣ ಕಳೆದುಕೊಂಡ್ರು. ಮನೆಗೆ ಬಂದು ದುಃಖದಿಂದ ಕುಳಿತರು. ಏನಾಯ್ತು? ಮಕ್ಕಳು ನಡೆದದ್ದನ್ನು ವಿವರಿಸಿದರು. ನೀವು ಒಟ್ಟಾಗಿ ಚರ್ಚಿಸಿದ್ರೆ ಈ ಮೋಸ ಆಗ್ತಿರ್ಲಿಲ್ಲ. ಆ ಮಾತು ಮಕ್ಕಳ ಮನಸ್ಸಿಗೆ ತಟ್ಟಿತು. ಮುಂದಿನ ವರ್ಷ ಉತ್ತಮ ಮಳೆ ಬಂತು. ಬೆಳೆ ಬೆಳೆಯಲು ಇದು ಒಳ್ಳೆಯ ಅವಕಾಶವಾಗಿತ್ತು. ರಂಗಪ್ಪ ಮಕ್ಕಳಿಗೆ ಕೆಲಸ ಹಂಚಿದನು. ಶಂಕರ್, ನೀನು ನೀರಾವರಿ ನೋಡಿಕೋ. ಮಂಜುನಾಥ, ನೀನು ಗೊಬ್ಬರದ ಕೆಲಸ ಮಾಡು. ರವಿ, ನೀನು ಬೆಳೆ ರಕ್ಷಣೆ ನೋಡಿಕೋ. ಈ ಬಾರಿ ಮಕ್ಕಳು ಜಗಳ ಮಾಡಲಿಲ್ಲ. ಒಟ್ಟಾಗಿ ಕೆಲಸ ಆರಂಭಿಸಿದರು. ಬೆಳಗ್ಗೆಯಿಂದ ಸಂಜೆವರೆಗೆ ಹೊಲದಲ್ಲಿ ದುಡಿದರು. ಒಂದು ರಾತ್ರಿ ಬಿರುಗಾಳಿ ಬಂತು. ಹಳ್ಳಿಯ ಅನೇಕ ರೈತರ ಬೆಳೆ ಹಾನಿಯಾಯಿತು. 3 ಮಕ್ಕಳು ಒಂದೇ ಸಮಯದಲ್ಲಿ ಹೊಲಕ್ಕೆ ಓಡಿದರು. ರಂಗಪ್ಪನ ಹೊಲಕ್ಕೂ ಅಪಾಯ ಉಂಟಾಯಿತು.
ನಾವು ಬೇಗನೆ ನೀರ್ ಹೊರ ಹಾಕ್ಬೇಕು. ನಾನು ಕಾಲುವೆ ತೆಗೆಯುತ್ತೇನೆ. ನಾನು ಬೆಳೆಗೆ ರಕ್ಷಣೆ ಕೊಡುತ್ತೇನೆ. ಬೆಳಗಿನ ಹೊತ್ತಿಗೆ ಹೊಲ ಸುರಕ್ಷಿತವಾಯಿತು. ಬೆಳೆ ಕಟಾವು ಸಮಯ ಬಂದಿತು. ರಂಗಪ್ಪನ ಕುಟುಂಬಕ್ಕೆ ಉತ್ತಮ ಆದಾಯ ಸಿಕ್ಕಿತು. ಹಳ್ಳಿಯ ಹಿರಿಯರು ಅವರ ಮನೆಗೆ ಬಂದರು. ನಿಮ್ಮ ಯಶಸ್ಸಿನ ರಹಸ್ಯ ಏನು? ನಮ್ಮ ಕುಟುಂಬದ ಏಕತೆ. ಮಕ್ಕಳು ಹೆಮ್ಮೆಯಿಂದ ನಿಂತಿದ್ದರು. ಕಾಲ ಕಳೆದಂತೆ ರಂಗಪ್ಪ ವಯಸ್ಸಾದನು. ಒಂದು ದಿನ ಅವನು ಮಕ್ಕಳನ್ನು ಕರೆಸಿಕೊಂಡನು. ನಾನು ಯಾವಾಗಲೂ ನಿಮ್ಮೊಂದಿಗೆ ಇರಲಾರೆ, ಆದ್ರೆ ಒಂದು ಮಾತು ನೆನಪಿಡಿ. ಅಪ್ಪ ಹೇಳಿ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಜಮೀನು ಕಳೆದುಕೊಂಡರೆ ಮತ್ತೆ ಖರೀದಿಸಬಹುದು. ಆದರೆ ಕುಟುಂಬದ ಏಕತೆ ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ಕಷ್ಟ. ಮಕ್ಕಳ ಕಣ್ಣಲ್ಲಿ ನೀರು ತುಂಬಿತು. ಅಪ್ಪ, ನಿಮ್ಮ ಮಾತು ನಾವು ಎಂದಿಗೂ ಮರೆಯುವುದಿಲ್ಲ. ನಾವು ಯಾವಾಗಲೂ ಒಟ್ಟಾಗಿರುತ್ತೇವೆ. ಕೆಲ ವರ್ಷಗಳ ನಂತರ ರಂಗಪ್ಪ ನಿಧನರಾದನು. ಇಡೀ ಹಳ್ಳಿ ದುಃಖಪಟ್ಟಿತು. ಆದರೆ ಅವನು ಕಲಿಸಿದ ಪಾಠ ಮಕ್ಕಳ ಮನಸ್ಸಿನಲ್ಲಿ ಸದಾ ಉಳಿಯಿತು. ಒಟ್ಟಾಗಿ ಕೃಷಿ ಮಾಡಿದರು. ಮೂವರು ಸಹೋದರರು ಹೊಲಗಳನ್ನು ವಿಭಜಿಸಲಿಲ್ಲ. ಒಟ್ಟಾಗಿ ಕುಟುಂಬವನ್ನು ಬೆಳೆಸಿದರು. ಒಟ್ಟಾಗಿ ನಿರ್ಧಾರ ತೆಗೆದುಕೊಂಡರು. ಅವರ ಮಕ್ಕಳು ಸಹ ಒಗ್ಗಟ್ಟಿನ ಮೌಲ್ಯ ಕಲಿತರು. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಸಭೆ ನಡೆಯಿತು. ನಮ್ಮ ತಂದೆ ನಮಗೆ ಒಂದು ದೊಡ್ಡ ಸಂಪತ್ತು ಕೊಟ್ಟರು. ಅದು ಏನು? ಈ ಕತೆ ನಮ್ಮ ಯಶಸ್ಸಿನ ಕಾರಣ ಜಮೀನು ಅಲ್ಲ, ಹಣವೂ ಅಲ್ಲ. ಸಭೆಯಲ್ಲಿದ್ದ ಎಲ್ಲರೂ ಚಪ್ಪಾಳೆ ತಟ್ಟಿದರು. ನಮ್ಮ ಯಶಸ್ಸಿನ ನಿಜವಾದ ಕಾರಣ ಕುಟುಂಬದ ಏಕತೆ. ಆ ದಿನದಿಂದ ರಂಗಪ್ಪನ ಕುಟುಂಬ ಹಳ್ಳಿಯಲ್ಲಿ ಆದರ್ಶ ಕುಟುಂಬವಾಯಿತು. ಅವರ ಮನೆಯಲ್ಲಿ ಯಾವಾಗಲೂ ಸಂತೋಷ, ಪ್ರೀತಿ ಮತ್ತು ಪರಸ್ಪರ ಗೌರವ ಇತ್ತು. ಸಂಕಷ್ಟ ಬಂದಾಗ ಒಟ್ಟಾಗಿ ಎದುರಿಸುತ್ತಿದ್ದರು. ಸಂತೋಷ ಬಂದಾಗ ಎಲ್ಲರೂ ಸೇರಿ ಆಚರಿಸುತ್ತಿದ್ದರು. ಕುಟುಂಬದ ಸದಸ್ಯರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕಿದ ಕಾರಣ ಅವರ ಜೀವನ ಸುಂದರವಾಯಿತು. ಅವರ ಕಥೆ ಇಡೀ ಹಳ್ಳಿಗೆ ಮಾದರಿಯಾಯಿತು. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.